ನಾವೆಲ್ಲರೂ 3ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವೆಲ್ಲರೂ ನಮ್ಮ ಪಠ್ಯ ಪುಸ್ತಕದಲ್ಲಿರುವ ಚಿಹ್ನೆಗಳ ಬಗ್ಗೆ ತಿಳಿಸುತ್ತೇವೆ. ಲೇಖನ ಚಿಹ್ನೆ ಎಂದರೆ ನಾವು ಬರೆದ ವಿಚಾರಗಳು ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗಲೆಂದು ಅಲ್ಲಲ್ಲಿ ಉಪಯೋಗಿಸುವ ಚಿಹ್ನೆಗಳ ಲೇಖನ ಚಿಹ್ನೆಗಳೆಂದು ಕರೆಯುತ್ತೇವೆ. ಈಗ ಅಂತಹ ಲೇಖನ ಚಿಹ್ನೆಗಳ ಬಗ್ಗೆ ನಮ್ಮ ಗೆಳತಿಯರು ತಿಳಿಸುತ್ತಾರೆ. ಈ ಚಿಹ್ನೆ ಪೂರ್ಣ ವಿರಾಮ ಚಿಹ್ನೆ. ಈ ಚಿಹ್ನೆಯನ್ನು ಪೂರ್ಣ ವಾಕ್ಯದ ಕೊನೆಯಲ್ಲಿ ಬಳಸುತ್ತೇವೆ. ಈ ಚಿಹ್ನೆ ಅಲ್ಪ ವಿರಾಮ. ಈ ಚಿಹ್ನೆಯನ್ನು ವಾಕ್ಯಾಂಶಗಳ ಮುಂದುವರಿಕೆಯಲ್ಲಿ ಬಳಸುತ್ತೇವೆ. ಈ ಚಿಹ್ನೆಯನ್ನು ಅರ್ಧ ವಿರಾಮ ಎಂದು ಕರೆಯುತ್ತಾರೆ. ಈ ಚಿಹ್ನೆಯನ್ನು ವಾಕ್ಯದ ಮುಂದುವರಿಕೆಗೆ ಬಳಸುತ್ತೇವೆ. ಈ ಚಿಹ್ನೆ ವಿವರಣೆ ಚಿಹ್ನೆ. ಈ ಚಿಹ್ನೆಯನ್ನು ಒಂದು ಅಭಿಪ್ರಾಯದ ವಿವರಣೆ ಮುಂದಿನಂತೆ ಇದೆ ಎಂದು ತೋರಿಸುವಾಗ ಬಳಸುತ್ತೇವೆ. ಈ ಚಿಹ್ನೆ ಭಾವಸೂಚಕ ಚಿಹ್ನೆ. ಈ ಚಿಹ್ನೆಯನ್ನು ಅಚ್ಚರಿ, ಖೇದ, ಸಂತೋಷ, ವಿಷಾದ ಇತ್ಯಾದಿ ಭಾವಗಳನ್ನು ಸೂಚಿಸಲು ಬಳಸುತ್ತಾರೆ. ಈ ಚಿಹ್ನೆ ಉದ್ಧರಣ ಚಿಹ್ನೆ. ಹೇಳಿಕೆ ಅಥವಾ ಮಾತುಗಳಿಂದ ಗುರುತಿಸಲು ಬಳಸುತ್ತೇವೆ. ಈ ಚಿಹ್ನೆ ಆವರಣ ಚಿಹ್ನೆ. ಈ ಚಿಹ್ನೆಯನ್ನು ಪರ್ಯಾಯ ಅಥವಾ ಹೆಚ್ಚಿನ ವಿವರವನ್ನು ತಿಳಿಸುವಾಗ ಬಳಸುತ್ತಾರೆ. ಈ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ. ಈ ಚಿಹ್ನೆಯನ್ನು ಪ್ರಶ್ನೆಯನ್ನು ಸೂಚಿಸಲು ಬಳಸುತ್ತಾರೆ. ಉದಾಹರಣೆ, ನಿನ್ನ ಹೆಸರೇನು, ನಿನ್ನ ಶಾಲೆಯ ಹೆಸರೇನು ಈ ರೀತಿ ಕೇಳುವಾಗ ಬಳಸುತ್ತಾರೆ. ಧನ್ಯವಾದಗಳು.